ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬನ್ನದ ವತಿಯಿಂದ ಒಂದು ರಾಜ್ಯಾಧ್ಯಕ್ಷರ ಒಂದು ಕರೆ ಮೇರೆಗೆ ನಾವು ಇವತ್ತು ಮತ್ತು ನಾಳೆ 2 ದಿವಸಗಳವರೆಗೆ ಪಾದಯಾತ್ರೆ ಮುಖಾಂತರ ಒಂದು ವಿಧಾನಸೌಧೆಯನ್ನು ನಾವು ಮುತ್ತಿಗೆ ಹಾಕುವಂಥವ್ರಿದ್ದೀವಿ. ಇವತ್ತು ಈ ರಾಮನಗರದಲ್ಲಿ ಇವತ್ತಿಲ್ಲಿ ಏನು ಒಂದು ಮೂರ್ತಿಗೆ ಒಂದು ಪೂಜೆ ಮಾಡೋ ಮುಖಾಂತರ ದೇವಸ್ಥಾನಕ್ಕೆ, ಆರಾಧ್ಯ ದೇವಸ್ಥಾನಕ್ಕೆ ಪೂಜೆ ಮಾಡೋ ಮುಖಾಂತರ ನಾವು ಇವತ್ತಿನ ದಿವಸ ಹೊರಟಿದ್ದೇವೆ. ಮೇಕೆದಾಟು ಯೋಜನೆ ಜಾರಿಗೊಳಿಸಬೇಕನ್ನುವಂಥ ಒಂದು ಉದ್ದೇಶದಿಂದ ಇವತ್ತಿನ ದಿವಸ ನಮ್ಮ ರಾಜ್ಯಾಧ್ಯಕ್ಷರು ಹೊರಟಿದ್ದಾರೆ. ಮೇಕೆದಾಟು ಯೋಜನೆಯಿಂದ ರಾಮನಗರ ಜಿಲ್ಲೆಯಾದ್ಯಂತ ನೀರಿನ ವ್ಯವಸ್ಥೆಯನ್ನು, ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕು ಹಾಗೂ ಬೆಂಗಳೂರು ಮಹಾನಗರಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕು ಅಂತ ಹೇಳ್ಬಿಟ್ಟು ಇದು ಭಾಳಷ್ಟು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಈ ಮೇಕೆದಾಟು ಯೋಜನೆಯನ್ನು ಶೀಘ್ರವಾಗಿ ಆಗಬೇಕು. ಇದರಲ್ಲಿ ರಾಜಕೀಯಕ್ಕಷ್ಟೇ ಇದನ್ನು ಬಳಕೆ ಮಾಡಬಾರ್ದು, ಇದನ್ನು ಕಾರ್ಯರೂಪಕ್ಕೆ ತರಬೇಕು ಅನ್ನುವಂಥ ಒಂದು ನಿಟ್ಟಿನಿಂದ ಶೀಘ್ರವಾಗಿ ಇದು ಜಾರಿಗೊಳಿಸಬೇಕನ್ನುವಂಥ ಒಂದು ಉದ್ದೇಶದಿಂದ ರಾಜ್ಯಾಧ್ಯಕ್ಷರು ಒಂದು ದಿಟ್ಟವಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಆ ನಿಮಿತ್ತವಾಗಿ ರಾಜ್ಯದಾದ್ಯಂತ ಎಲ್ಲ ಒಂದು ಭಾಗದಿಂದಲೂ ಕೂಡ ಇವತ್ತಿನ ನಮ್ಮ ಕಾರ್ಯಕರ್ತರು, ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು ಎಲ್ಲರೂ ಕೂಡ ಬಂದಿದ್ದಾರೆ. ಆ ನಿಮಿತ್ತವಾಗಿ ಸಾಕಷ್ಟು ರ್ಯಾಲಿ ಹೊರಟಿದೆ. ಈಗ ನಾಳೆವರೆಗೂ ಕೂಡ, ನಾಳೆ ವಿಧಾನಸೌಧ ಮುತ್ತಿಗೆವರೆಗೂ ಕೂಡ ನಾವು ಬಿಡೋದಿಲ್ಲ ಅಂತ ಹೇಳ್ತಾ ನಾವು ಇವತ್ತಿನ ದಿವಸ ಪಾದಯಾತ್ರೆ ಹೊರಟಿದ್ದೇವೆ ಅಂತ ಹೇಳ್ತಾ ನಮ್ಮ ಒಂದು ಅಧ್ಯಕ್ಷರು ಹನೂರು ಮುಂದೆ ಮಾತನಾಡಬೇಕಂತ ವಿನಂತಿ. ಯಾವುದೇ ಕಾರಣಕ್ಕೂ ನಮ್ಮ ವಿಧಾನಸೌಧ ಮುತ್ತಿಗೆ ಹಾಕೋದನ್ನು ಬಿಡೋದಿಲ್ಲ. ನಮ್ಮ ಏನು ಕೋರಿಕೆ ಅಂತ ಅದು ನೀರಡಿಸ್ಬೇಕು. ಅವರು ಮೇಕೆದಾಟು ಯೋಜನೆ ಏನಿದೆ ಅದು ಜಾರಿಗೊಳಿಸಬೇಕು. ಇಲ್ಲ ಅಂದರೆ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲುವುದಿಲ್ಲ.